ಹಲೋ SMP ಬ್ಲಾಗಿಂಗ್ ಕನ್ನಡ. ನನ್ನ ಆತ್ಮೀಯ ಪೋಷಕರೇ ಮತ್ತು ಆ ನಲ್ಮೆಯ ವಿದ್ಯಾರ್ಥಿಗಳೇ, ನಿಮಗೊಂದು ಕತೆ ಹೇಳಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಈ ಕತೆ ಒಬ್ಬ ವಿದ್ಯಾರ್ಥಿ ಹುಡುಗನ ಕಥೆಯಾಗಿರೋದ್ರಿಂದ ಏನಪ್ಪ ಅಂದರೆ, ಈ ಹುಡುಗ SSLCಯನ್ನು ಓದ್ತಾ ಇರ್ತಾನೆ. ಮತ್ತು ಈ ಹುಡುಗ ಆವ್ರೇಜ್ ಇರ್ತಾನೆ ಓದೋದ್ರಲ್ಲಿ. ಅತಿ ಟಾಪ್ ಇರೋದಿಲ್ಲ, ಅತಿ ಡಲ್ಲು ಇರೋದಿಲ್ಲ, ಆವ್ರೇಜ್ ಆಗಿರ್ತಾನೆ. ಈ ಹುಡುಗ ಯಾವಾಗಲೂ ಕೂಡ ಮನೆಯಲ್ಲಿ ಮೊಬೈಲಲ್ಲಿ ಹೆಚ್ಚು ಕಾಲವನ್ನು ಕಳೀತಾ ಇರ್ತಾನೆ. ಗೇಮ್ ಆಡೋದರಲ್ಲಿ ಮತ್ತು ವಿಡಿಯೋಗಳನ್ನ ನೋಡೋದರಲ್ಲಿ ಹೀಗೆ ಕಾಲವನ್ನು ಕಳೀತಾ ಇರ್ತಾನೆ. ಓದಿನ ಕಡೆ ಅಷ್ಟು ಆಸಕ್ತಿನೇ ಇರೋದಿಲ್ಲ ಈ ಹುಡುಗನಿಗೆ. ಒಂದಿನ ಏನಾಗುತ್ತೆ, ಅವನ ಫ್ರೆಂಡು ಅವನನ್ನು ಹುಡ್ಕೊಂಡು ಅವನ ಮನೆಗೆ ಬರ್ತಾನೆ. ಆವಾಗ ಫ್ರೆಂಡು ಬಂದು ಅವನ ಮನೆಯ ಪರಿಸ್ಥಿತಿಯನ್ನು ನೋಡ್ತಾನೆ ಹತ್ತಿರದಿಂದ. ಮನೆ ತುಂಬ ಚಿಕ್ಕದಾಗಿರುತ್ತೆ ಮತ್ತು ಒಂದು ಮೂಲೆಯಲ್ಲಿ ಅವರ ಅಮ್ಮ ಆರೋಗ್ಯ ಹದಗೆಟ್ಟಿರುತ್ತೆ. ಹುಷಾರಿಲ್ಲದೆ ಒಂದು ಮೂಲೆಯಲ್ಲಿ ಮಲಗಿರ್ತಾರೆ. ಮತ್ತು ಅವನ ತಮ್ಮ ಮತ್ತು ತಂಗಿಯರಿಬ್ಬರು ಕೂಡ ಒಂದು ಕಡೆ ಕುಳಿತುಕೊಂಡಿರ್ತಾರೆ. ಈ ಎಲ್ಲ ಪರಿಸ್ಥಿತಿಯನ್ನು ನೋಡಿದ ಅವನ ಗೆಳೆಯ, ಇದು ನಿಮ್ಮದೇನೋ ಮನೆ ಅಂತ ಕೇಳ್ತಾನೆ. ಆಗ ಹೌದು ಇದು ನಮ್ಮದೇ ಮನೆ. ನಿಜವಾಗ್ಲೂ ಇದು ನಿಮ್ಮದೇನೋ ಮನೆ ಅಂತ ಕೇಳ್ತಾನೆ. ಮತ್ತೆ ಹೌದು ಇದು ನಮ್ಮ ಮನೆಯೇ ಅಂತ ಹೇಳ್ತಾನೆ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ, ಒಂದು ರೀತಿ ಅದ್ಭುತನೂ ಕೂಡ ಅನಿಸುತ್ತೆ. ಒಂದು ನಿಮಿಷ ಹಾಗೆ ಸುಮ್ಮನೆ ಕುಳಿತುಕೊಳ್ತಾನೆ. ಇವನು ಕೂಡ ಕುಳಿತುಕೊಂಡು ಏನು ಮಾಡ್ತಾ ಇದೀಯ ನೀನು ಅಂತ ಕೇಳ್ತಾನೆ. ಆಗ ಅದಕ್ಕೆ ಏನಾಗಿದೆ ಅಂತ ಇವನು ಕೇಳ್ತಾನೆ. ಅಲ್ಲೋ, ನೀನು ಓದ್ತಾನೂ ಇಲ್ಲ, ಮೊಬೈಲಲ್ಲೇ ದಿನಂಪ್ರತಿ ಟೈಮನ್ನು ಕಳೀತಾ ಇದೀಯಾ, ಏನು ನಿನ್ನ ಕೆಲಸ, ನೀನೇ ಮೋಸ ಮಾಡ್ಕೊತಾ ಇದೀಯಾ, ನಿನ್ನ ಪರಿಸ್ಥಿತಿ ನೋಡು, ಏನಾದರೂ ಯೋಚನೆ ಮಾಡಿದೀಯಾ ಮುಂದಿನ ದಿನಗಳನ್ನ ಅಂತ ಅವನ ಫ್ರೆಂಡು ಕೇಳ್ತಾನೆ. ಅದಕ್ಕೆ ಅವನು ಏನೂ ಉತ್ತರವನ್ನು ಕೊಡೋದಿಲ್ಲ, ಹಾಗೆ ನಿಂತಿರ್ತಾನೆ ಮೊಬೈಲ್ ಇಟ್ಕೊಂಡೆ. ಆಗ ಬಾರ ಇಲ್ಲಿ ಹೋಗೋಣ ಅಂತ ಕರೀತಾನೆ ಗೆಳೆಯನನ್ನು. ಅದಕ್ಕೆ ಎಲ್ಲಿಗೆ ಅಂತ ಕೇಳ್ತಾನೆ. ನಾನು ಒಂದು ಕಡೆ ಕರ್ಕೊಂಡು ಹೋಗ್ತೀನಿ, ಬಾ ಅಲ್ಲಿಗೆ ಅಂತ ಕರೀತಾನೆ. ಆವಾಗ ಆಯಿತು ಅಂತ ಹೋಗ್ತಾನೆ. ಅವ್ನು ಕರ್ಕೊಂಡು ಹೋಗೋದು ಎಲ್ಲಿಗೂ ಅಲ್ಲ, ಅವರಪ್ಪ ಕೆಲಸ ಮಾಡ್ತಿರುವಂತಹ ಜಾಗಕ್ಕೆ. ಅವರಪ್ಪ ಒಂದು ಕಾರ್ಖಾನೆಯಲ್ಲಿ ಕೂಲಿ ಕಾರ್ಮಿಕನಾಗಿ ದಿನವಿಡೀ ಕೂಲಿ ಕಾರ್ಮಿಕನಾಗಿ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅಪ್ಪನನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ಅವರಪ್ಪನ ಒಂದು ಕೆಲಸವನ್ನು, ಶ್ರಮವನ್ನು ತೋರಿಸ್ತಾನೆ. ಆವಾಗ ಇವನು ನೋಡ್ತಾನೆ, ಅವರಪ್ಪ ತುಂಬ ಸುಸ್ತಾಗಿರ್ತಾನೆ. ಕೆಲಸ ಮಾಡಿ ವಯಸ್ಸು ಬೇರೆ ಆಗಿರುತ್ತೆ, ಅಷ್ಟು ಶಕ್ತಿನೂ ಕೂಡ ಇರುವುದಿಲ್ಲ. ಇಲ್ಲಿ ಮನೆಯಲ್ಲಿ ಬೇರೆ ಅವನ ಅಪ್ಪ ತರುವಂತಹ ದುಡ್ಡು ಕೂಡ ಯಾವುದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಅವನು ಎಲ್ಲವನ್ನು ತೋರಿಸ್ತಾನೆ. ನೋಡು, ನಿಮ್ಮ ಅಪ್ಪನ ಪರಿಸ್ಥಿತಿಯನ್ನು ನೋಡು, ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಆಗ ಅವರಪ್ಪ ಅದೇ ಕಾರ್ಖಾನೆಯಲ್ಲಿ ಅವನ ಗೆಳೆಯನ ಹತ್ರ, ಇನ್ನೊಬ್ಬ ಕಾರ್ಮಿಕನ ಹತ್ತಿರ ಮಾತಾಡಲಿಕ್ಕೆ ಶುರು ಆಗ್ತಾನೆ. ಏನಪ್ಪ ಅಂದರೆ, ಈ ಕಷ್ಟ ಎಲ್ಲಿಗೆ ಕೊನೆ ಆಗುತ್ತಪ್ಪ, ನನ್ನ ಮಗ SSLC ಓದ್ತಾ ಇದ್ದಾನೆ, ನನ್ನ ಮಗನೂ ಕೂಡ ಇಂಥ ದೊಡ್ಡ ಒಂದು ಕಾರ್ಖಾನೆಯ ಮಾಲೀಕನಾಗಬೇಕು ಅಂತ ನನ್ನ ಆಸೆ. ನಾನು ದುಡ್ಕೊಂಡು ತಗೊಂಡೋಗೋ ದುಡ್ಡು ನನ್ನ ಹೆಂಡತಿಯ ಆರೋಗ್ಯಕ್ಕೂ ಕೂಡ ಆಗ್ತಾ ಇಲ್ಲ, ಕೇವಲ ಎರಡು ಹೊತ್ತಿನ ಊಟಕ್ಕೆ ಮಾತ್ರ ಆಗ್ತಾ ಇದೆ. ಈ ಕಷ್ಟ ಇನ್ನೂ ಯಾವಾಗ ಕೊನೆ ಆಗುತ್ತೋ ಅಂತ ಅವನ ಗೆಳೆಯನ ಇನ್ನೊಬ್ಬ ಕಾರ್ಮಿಕನ ಹತ್ರ ಮಾತಾಡ್ತಾ ಇರ್ತಾನೆ. ಅದನ್ನೆಲ್ಲವನ್ನು ಇವರಿಬ್ಬರು ಕೂಡ ಒಂದು ಕಡೆ ಮೂಲೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಕೇಳಿಸ್ಕೊಂಡಾಗ ಅವನ ಸ್ನೇಹಿತ ಹೇಳ್ತಾನೆ, ನೋಡು, ನಿಮ್ಮ ಅಪ್ಪನ ಪರಿಸ್ಥಿತಿ ನೋಡು, ನಿಮ್ಮ ಅಪ್ಪನ ಆಸೆ ನೋಡು. ಅವನೇ ಮಾತಾಡ್ತಾ ಏನು ಹೇಳ್ತಾನೆ, ನನ್ನ ಮಗ ಒಂದು ದಿನ ಇಂಥ ಕಾರ್ಖಾನೆಯ ಒಬ್ಬ ದೊಡ್ಡ ಮಾಲೀಕನಾಗ್ತಾನೆ ಎಂಬುದು ಕೂಡ ಅವನ ಮನಸ್ಸಿಗೆ ಹೋಗುತ್ತೆ, ಮಗನ ಮನಸ್ಸಿಗೆ. ಆಗ ನೋಡು, ನಿಮ್ಮ ಅಪ್ಪನ ಆಸೆ ನೋಡು ಹೇಗಿದೆ, ನೀನು ಮಾಡ್ತಿರೋ ಕೆಲಸ ನೋಡು ಅಂತ ಕೇಳ್ತಾನೆ. ಆಗ ಅವನ ಮಗನ ಮನಸ್ಸಿನಲ್ಲಿ ಅಪ್ಪನ ಪರಿಸ್ಥಿತಿಯನ್ನು ನೋಡಿ ಕಣ್ಣೀರು ಉಕ್ಕಿ ಬರುತ್ತೆ. ಆಗ ಅವನು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಆ ಕ್ಷಣದಿಂದಲೇ ಅವನ ಮನಸ್ಸಿನಿಂದ ಒಂದು ನಿರ್ಧಾರ ಬರುತ್ತೆ, ನಾನು ನಮ್ಮ ಅಪ್ಪನ ಆಸೆಗೋಸ್ಕರನಾದರೂ ಓದಲೇಬೇಕು ಎಂಬ ಒಂದು ಹಠ ಅವನಲ್ಲಿ ಆ ದಿನದಿಂದ ಶುರುವಾಗುತ್ತೆ. SSLC ಎಕ್ಸಾಮ್ ಇನ್ನೇನು ತುಂಬ ದಿನಗಳು ಇರೋದಿಲ್ಲ, ಇನ್ನೊಂದು ತಿಂಗಳೇನೋ ಇರುತ್ತೆ ಅಷ್ಟೇ. ಆಗ ಅವನು ಅಲ್ಲಿಂದ ಆ ಕ್ಷಣದಿಂದ ಯೋಚಿಸಿ ಮನೆಗೆ ಬಂದು ದಿನಕ್ಕೆ 10 ರಿಂದ 12 ಗಂಟೆ ದಿನವಿಡೀ ಸಬ್ಜೆಕ್ಟ್ ಆಯಿತು ಅವನಾಯಿತು ಓದ್ತಾನೆ ಇರ್ತಾನೆ. ಯಾರ ಕಡೆ ಗಮನವನ್ನು ಕೊಡೋದಿಲ್ಲ. ಬುಕ್ಸ್ ಆಯಿತು ಅವನಾಯಿತು ಓದಿ ಎಕ್ಸಾಮ್ ಡೇಟ್ ಹತ್ರ ಬಂದೇ ಬಿಡ್ತು. ಎಕ್ಸಾಮನ್ನು ಬರೆದ, ರಿಸಲ್ಟ್ ಕೂಡ ಬಂತು. ರಿಸಲ್ಟ್ ಬಂದರೆ ಅವನು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಅವನು ಪಾಸಾಗಿರ್ತಾನೆ. ರಾಜ್ಯಕ್ಕೆ ಫಸ್ಟ್ ಆಗಿ ಅವನು ಪಾಸಾಗಿರ್ತಾನೆ. ಆಗ ಎಲ್ಲರೂ ಕೂಡ ಅವನನ್ನು ನೋಡಿ ಖುಷಿ ಪಡ್ತಾರೆ, ಅಭಿನಂದಿಸ್ತಾರೆ. ಅವರ ಶಾಲೆಯ ಟೀಚರ್ಸ್ ಆಗಿರ್ಬೋದು, ಅವನ ಸ್ನೇಹಿತರಾಗಿರ್ಬೋದು, ಅವರ ಮನೆಯ ಅಕ್ಕಪಕ್ಕದವರಾಗಿರ್ಬೋದು, ಅವರ ಊರಿನವರಾಗಿರ್ಬೋದು, ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾನೆ. ಅಷ್ಟೇನು ಓದ್ತಿರ್ಲಿಲ್ಲ, ಒಂದು ಆವ್ರೇಜ್ ಇದ್ದ.
ಹೇಗೆ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದ ಇವನು ಅಂತ ಎಲ್ಲರೂ ಆಶ್ಚರ್ಯದಿಂದ ಅವನನ್ನು ನೋಡ್ತಾ ಇರ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾ ಇರ್ತಾರೆ. ಹಾಗೆ ಒಂದು ದಿನ ಟಿ ವಿ ಅವರು ಇಂಟ್ರ್ಯೂ ಆಗಿ ಅವ್ರ ಮನೆ ಹತ್ರ ಬರ್ತಾರೆ. ಬಂದಾಗ ಅವನು ಹೇಳ್ತಾನೆ, ಅವನ ಮನಸ್ಸಿನಲ್ಲಿದ್ದಂಥದ್ದನ್ನು, ದುಃಖವನ್ನು ಟಿ ವಿ ಅವರ ಎದುರಿಗೆ ಹೇಳ್ತಾನೆ. ಹೇಗೆ ನೀನು ಈ ರೀತಿ ರಾಜ್ಯಕ್ಕೆ ಮೊದಲು ಬರುವ ಹಾಗೆ ಓದಿದೆ ಅಂತ ಅವರು ಟಿ ವಿ ಅವರು ಇಂಟ್ರ್ಯೂ ಮಾಡ್ತಾರೆ. ಆಗ ಅವನು ಹೇಳ್ತಾನೆ, ನಮ್ಮ ಅಪ್ಪನ ಪರಿಸ್ಥಿತಿಯನ್ನು ನಾನು ಒಂದು ದಿನ ಕಣ್ಣಾರೆ ನೋಡಿದೆ. ಆಗ ನನಗೆ ಅನಿಸ್ತು, ನಾನು ಕೂಡ ಒಂದು ಕಾರ್ಖಾನೆಯ ಒಬ್ಬ ಮಾಲೀಕನಾಗಬೇಕು. ನಾನು ಇನ್ನು 5 ವರ್ಷದಲ್ಲಿ ನಾನು ಒಂದು ದೊಡ್ಡ ಕಾರ್ಖಾನೆಯನ್ನು ಕಟ್ಟಿ ನಾನು ಒಬ್ಬ ಒಂದು ಕಾರ್ಖಾನೆಯ ಮಾಲೀಕನಾಗಿ ಇರಬೇಕು, 10,000 ಜನಗಳಿಗೆ ಕೆಲಸ ಕೊಡಬೇಕು ಅಂತ ಆ ದಿನದಿಂದಲೇ ನಾನು ತೀರ್ಮಾನ ಮಾಡಿ ಚೆನ್ನಾಗಿ ಕಠಿಣ ಪರಿಶ್ರಮದಿಂದ ಓದಿದೆ, ಈ ಹಂತಕ್ಕೆ ಬಂದೆ. ಇದಕ್ಕೆಲ್ಲ ಕಾರಣ ನನ್ನ ತಂದೆ ಆಸೆಯನ್ನು ತೀರಿಸಬೇಕು ಅನ್ನೋದು ಒಂದೇ ಗುರಿಯಾಗಿತ್ತು ನಂದು. ಹಾಗಾಗಿ ನಾನು ಕಷ್ಟಪಟ್ಟು ಓದಿದೆ, ಈ ಸ್ಥಾನವನ್ನು ಗಿಟ್ಟಿಸಿಕೊಂಡೆ ಅಂತ ಆಗ ಹೇಳ್ತಾನೆ ಮಗ. ಅದಕ್ಕೆಲ್ಲರೂ ಕೂಡ ಖುಷಿ ಆಗ್ತಾರೆ, ಅವರ ತಂದೆನಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಈ ಕಥೆಯ ಸಾರಾಂಶ ಏನಪ್ಪ ಅಂದರೆ, ನೀವು ಕೂಡ ಅದರಲ್ಲೂ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಗಂಡು ಮಕ್ಕಳು ಓದಬೇಕು ಅನ್ನೋದೇ ನನ್ನ ಗುರಿ. ಎಲ್ಲ ಮಕ್ಕಳು ಕೂಡ ಓದಬೇಕು, ಅದರಲ್ಲಿ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚೆಚ್ಚು ಓದಬೇಕು ಎಂಬುದೇ ಆಸೆ. ಮಕ್ಕಳು ಹಾಳಾಗಬಾರ್ದು. ಹಾಗೆ ಈ ಕತೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು ಈ ಥರ ಇರುವಂಥ ಒಳ್ಳೆಯ ವಿಡಿಯೋಗಳನ್ನು ನಿಮಗೆ ರೀಚ್ ಮಾಡಬೇಕು ಅಂತ ಬಯಸ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.